ನ್ಯೂಸ್ 42 ಕನ್ನಡ. ನಾವು ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆದವ್ರೆ. ನಮ್ಮ ಮೂಲತಃ ಬೆಂಗಳೂರು ಅಂತಲೇ ಹೆಸರಿಟ್ಟಿದ್ದು. ಈಗ ಯಾರೋ ತಮ್ಮ ವೈಯಕ್ತಿಕ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ 4 ಬಿಲ್ಡಿಂಗ್ ಎತ್ತಕ್ಕೋಸ್ಕರ ಜಿಲ್ಲೆ ಅಂತ ಮಾಡಿದ್ರು. ಜಿಲ್ಲೆ ಅಂತ ಮಾಡ್ಬಿಟ್ಟು ರಾಮನಗರ ಜನನ ಅನಾಥೆಯಾಗಿ ಬಿಟ್ಬಿಟ್ಟು ಹೋಗಿದ್ರು. ಏನು ಆ ಟೈಮಲ್ಲಿ 2006ರಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು 5100 ರೂಪಾಯಿ ಕಟ್ಟಿಸ್ಕೊಂಡ್ರು ಜನರು ತಾವು. ಆ 5100 ಕಟ್ಟಿಸ್ಕೊಂಡು ಸೈಟ್ಗಳು ಕೂಡ ಕೊಡೋಕ್ಕಾಗ್ತಿರ್ಲಿಲ್ಲ, ಕೊಟ್ಟಿಲ್ಲ ಅವರು. ಸುಮಾರು ಒಂದು 20 ವರ್ಷ ಆಯಿತು ಅಂದ್ಕೊಳ್ಳಿ. ಇವತ್ತು ಅವಕಾಶ ಐತೆ. ನಮ್ಮ ನಾಯಕರಾದ DK ಸುರೇಶ್ ರವರು, ನಮ್ಮ ಶಾಸಕರಾದ ಇಕ್ಬಾಲ್ ಹುಸೇನ್ ರವರು ಇವತ್ತು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಕೆಲಸ ಮಾಡ್ಬಿಟ್ಟು ಜನರಿಗೊಂದು ನೆಲೆ ಕೊಡಬೇಕು, ಸೂರು ಕೊಡಬೇಕು ಅಂತ ಓಡಾಟ ಮಾಡ್ತಾರೆ. ಇದೇನು ಹೆಸರು ವಿಷಯಕ್ಕೆ ಮಾತಾಡ್ತಾ ಇದ್ದೀರಾ ರಾಮನಗರ ಅಂತ? ರಾಮನಗರ ತಾಲೂಕು ಯಾವುದೇ ಕಾರಣಕ್ಕೂ ಬದಲಾಗಿಲ್ಲ ಹೆಸರು. ರಾಮನಗರವಾಗೇ ಉಳ್ಕೊಂಡೈತೆ. ಹೆಡ್ ಕ್ವಾರ್ಟರ್ ಕೂಡ ಹೌದು. ರಾಮನಗರ ಅಭಿವೃದ್ಧಿ ಮಾಡಬೇಕು, ಅಭಿವೃದ್ಧಿ ಕಡೆಗೆ ನೀವು ಮಾಡಬೇಕು. 5100 JDS ಅವರು ಆಗಿರ್ಬೋದು, BJP ಅವರು ಆಗಿರ್ಬೋದು. ನಾನು ಅವತ್ತು ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮವರೇನೆ ನಿಮ್ಮ ನಾಯಕರುಗಳೇ 5100 ರೂಪಾಯಿ ಇಸ್ಕೊಟ್ಟವ್ರೆ. ನೀವು ಎಷ್ಟೋ ಬಡವ್ರಿಗೆ ನೀವುಗಳೇ ಲೀಡರ್ಗಳು ಕೊಡ್ಸಿರ್ತೀರ, ಅವ್ರಿಗೆಲ್ಲ ನೀವು ಉತ್ತರ ಕೊಡೋಕ್ಕಾಯ್ತಿಲ್ಲ. ಅದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿರಿ. ಇದು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇದೇನು ಇಲ್ದಿರೋ ಪಿತೂರಿ ಥರ ಮಾಡ್ತಾ ಇದ್ದೀರಾ. ಆ ಬೆಂಗಳೂರು ದಕ್ಷಿಣ ಆಗಿ ಏನು ಬದಲಾಗಲ್ಲ. ರಾಮನಗರಾಗೆ ಉಳ್ಕೊಳ್ತದೆ. ಹೆಡ್ ಕ್ವಾರ್ಟರ್ ಐತೆ, ಹೆಡ್ ಕ್ವಾರ್ಟರ್ ಆಗೇ ಉಳ್ಕೊಳ್ತದೆ. ಅಭಿವೃದ್ಧಿ ಬಗ್ಗೆ ಮಾತಾಡೋಣ, ಅಭಿವೃದ್ಧಿ ನೋಡೋಣ. ಜನ ಕಾಯ್ತವ್ರೆ. ಸಾಕು ನಿಮ್ಮ ವೈಯಕ್ತಿಕ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಏನು ಜಾತಿ ಮೇಲೆ ಎತ್ಕಟ್ಟಿದ್ರಿ, ಬೇರೆ ಪಕ್ಷದವರು ಡಿಗ್ರೇಡ್ ಮಾಡೋಕ್ಕೋಸ್ಕರ ಯಾವ ಥರ ಇದು ಮಾಡ್ತಾ ಇದ್ದೀರಾ, ಯಾವ ಮಟ್ಟಕ್ಕೆ ಇಳಿತಾ ಇದ್ದೀರಾ, ಇದೆಲ್ಲ ಬಿಟ್ಟು ಅಭಿವೃದ್ಧಿ ಮಾಡಬೇಕು. ಜನ ಅಭಿವೃದ್ಧಿ ಬಯಸ್ತವ್ರೆ. ಹೊರಗಡೆಯಿಂದ ಜನ ಬರ್ತಾರೆ. ಈಗ ಜಿಲ್ಲೆ ಆಗಿದೆ, ಅಭಿವೃದ್ಧಿ ಆಯ್ತದೆ, ಅದಕ್ಕೆ ಸ್ಪಂದಿಸಿ ಅಂತ ನಿಮ್ಮಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಂತೀವಿ ಎಲ್ಲ ನನ್ನ ರಾಮನಗರದ ಜನತೆಗೆ. ಸರ್, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗಿರೋದ್ರಿಂದ ನಮ್ಮ ರಾಮನಗರ ಜಿಲ್ಲೆಗೆ ಒಂದು ಹೊಸ ಹುರುಪನ್ನು ಬಂದಿದೆ. ಈ ನಮ್ಮ ರಾಮನಗರದಲ್ಲಿ ಭಾಳಷ್ಟು ನಿರುದ್ಯೋಗ ಸಮಸ್ಯೆಯಿಂದ ಭಾಳ ಯುವಕರುಗಳು ಇದ್ದಾರೆ. ಅವರೆಲ್ಲ ಇಲ್ಲಿಂದ ಬೆಂಗಳೂರು IT-BT ಕಂಪ್ನಿಗಳಿಗೆ ಅದಕ್ಕೆ ಅಂತ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಹೋಗ್ತಾರೆ. ಅಲ್ಲಿ ಇಂಟರ್ವ್ಯೂಗೆ ಅದಕ್ಕೆ ಅಂತ ಭಾಳಷ್ಟು ಜನ ಹೋಗ್ತಾ ಇದ್ದಾರೆ. ನಮ್ಮ ಜೊತೆಲೇ ಇರ್ತಕ್ಕಂಥ ಹುಡುಗರುಗಳು ಸುಮಾರು ಜನ ಬೆಂಗಳೂರಿಗಂತ ಅಲ್ಲಿತಾ ಇದ್ದಾರೆ. ಈಗ ಬೆಂಗಳೂರು ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ಹೊಸ ಕಂಪ್ನಿಗಳು, ಹೊಸ IT-BT ಕಂಪ್ನಿಗಳು, ಆಮೇಲೆ ಇನ್ವೆಸ್ಟರ್ಗಳೆಲ್ಲ ಬೆಂಗಳೂರು ಜಿಲ್ಲೆ ಅಂತ ಆಗಿ ಬಂದರೆ ನಮ್ಮ ಯುವಕರುಗಳಿಗೆಲ್ಲ ಒಳ್ಳೆ ಉದ್ಯೋಗ ಸಿಗ್ತದೆ. ಅವ್ರಿಗೆ ಒಳ್ಳೆ ಕೆಲಸ ಕಾರ್ಯಗಳೆಲ್ಲ ಆಯ್ತವೆ. ಆಮೇಲೆ ನಮ್ಮ ರಾಮನಗರ ಜಿಲ್ಲೆ ಅತಿ ಹೆಚ್ಚಾಗಿ ಇನ್ನು ಈಗೇನು ನಮ್ಮ ಶಾಸಕರ ನೇತೃತ್ವದಲ್ಲಿ ಅತಿ ಹೆಚ್ಚಾಗಿ ಇದಾಯ್ತೈತೆ, ಅಭಿವೃದ್ಧಿ ಕೆಲಸಗಳೈತೆ. ಇನ್ನೂ ಜಾಸ್ತಿ ಅಭಿವೃದ್ಧಿ ಆಯ್ತದೆ, ನಮ್ಮ ಜಿಲ್ಲೆಗೆ ಇನ್ನೂ ಒಳ್ಳೆ ಹೆಸರು ಬರ್ತದೆ ಅಂತ ನಮ್ಮ ಅಭಿಪ್ರಾಯ ಸರ್. ಸುಮಾರು 20 ವರ್ಷದಿಂದ ರಾಮನಗರ ತಾಲೂಕು ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಏನು ಅಭಿವೃದ್ಧಿ ಕಂಡಿರಲಿಲ್ಲ. ಈಗ 1 ವರ್ಷ ಏನು ನಮ್ಮ ಸರ್ಕಾರ ಬಂದ ಮೇಲೆ ಈಗ ಬೆಂಗಳೂರು ದಕ್ಷಿಣ ಅಂತ ಹೇಳಿದ್ಮೇಲೆ ಎಷ್ಟು ಎಲ್ಲರಿಗೂ ಖುಷಿಯಾಗಿದೆ ಅಂತ ಅಂದರೆ ಎಲ್ಲ ಥರದಲ್ಲೂ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಮತ್ತು ಸಾವಿರಾರು ಜನಗಳು ಕನಕಪುರ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಮಾಗಡಿ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಎಲ್ಲರೂ ಬೆಂಗಳೂರಿಗೆ ವಲಸೆ ಹೋಗ್ತಾಯಿದ್ರು. ಎಲ್ಲ ಹೋಗಿ ಅಲ್ಲಿ ಮನೆ ಮಾಡಿಕೊಂಡು ಜೀವನ ಕಟ್ಕೊತಾ ಇದ್ದಾರೆ. ಆದರೆ ಅದೇ ಜೀವನನ ಇಲ್ಲೂ ಮಾಡ್ಬೋದು ಅನ್ನೋಕ್ಕೆ ಬೆಂಗಳೂರು ದಕ್ಷಿಣ ಅನ್ನೋ ಹೆಸ್ರು ಮೇಲೆ ಎಲ್ಲರೂ ಬಂದು ಇಲ್ಲೇ ಜೀವನ ಕಟ್ಕೊತಾರೆ. ಇಲ್ಲೇ ಇಂಡಸ್ಟ್ರೀಸ್ ಆಗಿರ್ಬೋದು, ಫ್ಯಾಕ್ಟ್ರೀಸ್ ಆಗಿರ್ಬೋದು, ITs ಆಗಿರ್ಬೋದು, ಮುಂದಕ್ಕೆ ಇಲ್ಲೇ ಬರೋ ಚಾನ್ಸ್ ತುಂಬ ಇದೆ. ಹಂಗಾಗಿ ಬೆಂಗಳೂರು ದಕ್ಷಿಣ ಆಗಿ ತುಂಬ ಒಳ್ಳೆಯ ಖುಷಿ ವಿಚಾರ ಅಂತ ನಾನು ಹೇಳ್ತೀನಿ. ನ್ಯೂಸ್ 42 ಕನ್ನಡ.